ಸರ್ ನಿಮ್ಮ ಗ್ರಾಹಕರಿಗೆ ನೀವು ಏನು ಹೇಳಿಕೆ? ಸರ್ ನಾನು ಆ್ಯಕ್ಚುಲಿ ಕಸ್ಟಮರ್ಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಇದೆ. ಕಸ್ಟಮರ್ ಸರ್ವಿಸು ನಮ್ಮಲ್ಲಿ ಸ್ಟಾಫ್ಸು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಇದು ಆಗೋದು ಬೇಡ. ಯಾಕೆಂದ್ರೆ ನಾನು ಸಾರ್ವಜನಿಕ ಸರ್ವಿಸಲ್ಲಿದ್ದೀನಿ. ಈಸ್ APMC ವೈಸ್ ಪ್ರೆಸಿಡೆಂಟ್, TAPCMS ಡೈರೆಕ್ಟರ್, VSSN ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವಾಗ. ಆದರೆ ಸಮಾಜದ ಬಗ್ಗೆ ಎಲ್ಲೋ ಒಂದು ಕಡೆ ಈ ಡ್ರಗ್ಸ್ ಮಾಫಿಯಾ ಇವತ್ತು ಯಾವ ರೀತಿ ಹದಗೆಟ್ಟಿದೆ ಅಂತಂದರೆ ತುಂಬ ಭಯದ ವಾತಾವರಣ. ಎಕ್ಸ್ಪೆಷಲಿ ನನಗೆ ಮೈಸೂರಲ್ಲಿ ಈ ಥರ ಎಲ್ಲ ಇದೆಯಾ ಅನ್ನೋದು ಒಂದು ಅವೇರ್ನೆಸ್ ನನಗೆ ಗೊತ್ತಿರಲಿಲ್ಲ. ಇದನ್ನು ಏನಕ್ಕೆ ಅಂತಂದರೆ ಈಗ ನಾವು ಮಕ್ಕಳುಗಳನ್ನ ಏಕಾಂಗಿಯಾಗಿ ಓದಿಸ್ತಾ ಇರ್ತೀವಿ, ರೂಮ್ ಸಪ್ರೇಟು. ಆನಂತರ ನಾವು ಗಂಡ ಹೆಂಡ್ತಿ ಈಗ ಕೆಲಸ ಮಾಡೋರಿದ್ರೆ ಮಕ್ಕಳ ಬಗ್ಗೆ ಕೇರ್ ಮಾಡೋಕ್ಕಾಗಿರಲ್ಲ. ಇದು ಈಸಿಯಾಗಿ ಎಲ್ಲಿ ಸಿಗ್ತಾ ಇದೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಇದನ್ನು ನಾವು ಈಗ ಹೋಗ್ಲಾಡಿಸ್ಬೇಕು ಅಂತ ಅಂದರೆ ನಮ್ಮಲ್ಲಿ ಒಂದು ಆಪ್ಷನ್ಸ್ ಇರ್ಬೋದು. ನನ್ನ ಒಂದು ಸಲಹೆ ಅಷ್ಟೇ, ಸ್ಕೂಲ್ಗಳಲ್ಲಿ NGO ಥರ ಇದನ್ನು ಮಾಡಿ ಅದ್ರ ಬಗ್ಗೆ ಏನು ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಮಕ್ಕಳುಗಳಿಗೆ ಮೂಡಿಸ್ಬೇಕು, ಮಕ್ಕಳುಗಳಿಗೆ ತಿಳುವಳಿಕೆ ಹೇಳಬೇಕು. ಇದು NGOದವರು ಮತ್ತು MSW ಮಾಡಿರ್ತಾರಲ್ಲ, ಅವರು ಸ್ಕೂಲ್ನಲ್ಲಿ ಒಂದು ಅವೇರ್ನೆಸ್ ಮಾಡಬೇಕು, ಟೀಚರ್ಸ್ ಅವೇರ್ನೆಸ್ ಮಾಡಬೇಕು. ದಯವಿಟ್ಟು ಯಂಗ್ಸ್ಟರ್ಸ್ಗಳು ಚಿಕ್ಕ ಏಜಲ್ಲೇ ಸಾಯ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ತುಂಬ ನೆಗೆಟಿವ್ ಸೈನು. ಇವತ್ತೆಲ್ಲ ಯಾರು ಒಂದು 50-60 ವರ್ಷದವರೆಗೆ ಬಾಳಕೆನೇ ಬರ್ತಾಯಿಲ್ಲ, ಇನ್ಕ್ಲೂಡ್ ನಾವೇ ಆಗಿರ್ಬೋದು. ನಮಗೆ ಇವತ್ತಿನ ಫುಡ್ ಆ ಥರ ಇಲ್ಲ. ಇವತ್ತಿನ ಯಂಗ್ಸ್ಟರ್ಸ್ ಕೇಳೋದೇನೆಂದರೆ ದಯವಿಟ್ಟು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಹೆಸರು ಬರೋವಂಥ ಕೆಲಸ ಮಾಡಿ, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿರಿ ಅಂತ ನಾನು ಎಲ್ಲ ಇವತ್ತಿನ ನನ್ನ ಯುವಕರುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಶ್ಯೂರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.